ओम शांति। Divine Souls, Namaste. Please welcome to Spiritual Health and Meditations. ದಿವ್ಯವಾದ ಆತ್ಮಗಳೇ, ನಮಸ್ಕಾರ. ಎಲ್ಲರಿಗೂ ಸ್ಪಿರಿಚುವಲ್ ಹೆಲ್ತ್ ಮತ್ತೆ ಮೆಡಿಟೇಷನ್ ಚಾನೆಲ್ಗೆ ಸ್ವಾಗತ, ಸುಸ್ವಾಗತ. ಈ ಸತ್ಸಂಗದ ಕ್ಲಾಸಿಗೆ ಎಲ್ಲರಿಗೂ ಸುಸ್ವಾಗತ. Start with 3 Omkaras, please. Namaste, sir. Namaste, namaste. Book जाए. 3 Omkaras. Om. Om. Om Sahana ಎಲ್ಲರಿಗೂ ಊಟ ಆಯ್ತಾ? Yes, sir. Okay, very good. So we'll start off with a powerful story. Jain Munidu ಒಂದು ಸ್ಟೋರಿ ಹೇಳ್ತೀನಿ ಅಂತ ಹೇಳಿದೀವಿ. So that will be told in the middle of the class. ಹೇಳ್ತೀನಿ ಆ ಸ್ಟೋರಿ. So why that story is told is how the great saints take samadhi on their own anta. So to tell you that. Okay, so before that I told you that I'll tell you a very powerful story, and the powerful story goes like this. Okay, there'll be a king. Oba raja irtane, raja, king, and that king, young king. So one day a Brahmin comes to his place asking for a job. He says he's going to build a temple for him, and he builds a wonderful temple just on the outskirts of his palace compound. So just outskirts of the palace compound andre hegirutte antandre, like the inmates of the palace also can attend, or rather visit the temple, as well as the outsiders. ಹೊರಗಿನವರು ವಿಸಿಟ್ ಮಾಡಬಹುದು, ಒಳಗಿನವರು ವಿಸಿಟ್ ಮಾಡಬಹುದು, ಆ ತರ ನಿರ್ಮಾಣ ಮಾಡಿರ್ತಾರೆ. ಅಂಡ್ ನದಿ ಇರುತ್ತೆ, ನದಿ ಹತ್ರ ಇರುತ್ತೆ. ಸೊ ಎವ್ರಿ ಡೇ ದಿಸ್ ಬ್ರಾಹ್ಮಿನ್ ವುಡ್ come, conduct the pujas, and would proceed as usual. So their friendship will be very good, and the king will be attending the pujas and other rituals, ceremonies, and functions being held at the temple. So hige kala kalita irutte. The king gets married, and then he has a prince, and the whole kingdom is very happy. And the prince grows up and ಮದುವೆ ವಯಸ್ಸಿಗೆ ಬರ್ತಾನೆ. ಸೊ ಪಕ್ಕದ ಕಿಂಗ್ಡಮ್ ಇಂದ ಪ್ರಿನ್ಸಸ್ ನ ಕರ್ಕೊಂಡ್ಬಂದು ಇವ್ರಿಗೆ ಮದುವೆ ಮಾಡಿಸ್ತಾರೆ. ಸೊ ಮದುವೆ ಆಗತ್ತೆ, ಅಂಡ್ ಆಫ್ಟರ್ ದ ಮ್ಯಾರೇಜ್ ದೇ ಕಮ್ ಟು ದ ಪ್ಯಾಲೇಸ್. ಸೊ ಪ್ಯಾಲೇಸಿಗೆ ಬಂದ ನಂತರ ಸೊ ಅವರು ರಾತ್ರಿ ಆ ಪ್ರಿನ್ಸಸ್ಗೆ ನಿದ್ದೆ ಬರೋದಿಲ್ಲ, ವೈಲ್ ದ ಪ್ರಿನ್ಸ್ ವಿಲ್ ಬಿ ಫಾಸ್ಟ್ ಅಸ್ಲೀಪ್. ಸೊ ದೊಡ್ಡದಾದ ಪ್ಯಾಲೇಸು, ದೊಡ್ಡದಾದ ರೂಮು, ಆ ರೂಮಿನ ಆರ್ಟಿಫ್ಯಾಕ್ಟ್ಸು, ಆ ವಾಲ್ ಹ್ಯಾಂಗಿಂಗ್ಸ್ ಎಲ್ಲ ನೋಡ್ತಾ ಇರ್ತಾರೆ. ಸೊ ನಾವು she'll be seeing everything, and her eyes will catch ಒಂದು ಪರ್ಟಿಕ್ಯುಲರ್, ನೀವು ನೋಡಿರ್ತೀರ ಈ ರಾಜರುಗಳಲ್ಲಿ ಒಂದು ದೊಡ್ಡ ಸೋರ್ಡ್ ಹೀಗೆ ಇಟ್ಟಿರ್ತಾರೆ, ಸೋರ್ಡ್ ಒನ್ ಅಕ್ರಾಸ್ ದ ಅದರ್ ವಿತ್ ಒನ್ ಶೀಲ್ಡ್.
ಸೊ ಅದು ಗೋಲ್ಡ್ ಇರುತ್ತೆ ವಿತ್ ಡೈಮಂಡ್ ಸ್ಟಡೆಡ್ ಅಂಡ್ ಇಟ್ ವಿಲ್ ಬಿ ರೈಟ್ ಅಬೌವ್ ದ ಬೆಡ್ ವೇರ್ ದ ಪ್ರಿನ್ಸ್ ಅಂಡ್ ದ ಮ್ಯಾರಿಡ್ ಪ್ರಿನ್ಸಸ್ ಸ್ಲೀಪ್. ಸೊ ಇವರು ಆ ಕಾಟ್ ಅನ್ನ ಹತ್ಬಿಟ್ಟು ಸೊ ಅವರು ಸೋರ್ಡ್ ಅನ್ನ ಎಕ್ಸಾಮಿನ್ ಮಾಡ್ಲಿಕ್ಕೆ ಅಂತ ಏನೋ ಎಳಿತಾರೆ. ಎಳ್ದಾಗ ದಟ್ sword slips out of her hand and it falls and kills the prince instantly. The sword ಚೂಪಾಗಿ ಬೀಳುತ್ತೆ, ಪ್ರಿನ್ಸ್ ಕೆಳಗಡೆ ಮಲ್ಕೊಂಡಿರ್ತಾರಲ್ವಾ, ಸೊ ಅವರ ಇಟ್ ಪಿಯರ್ಸಸ್ ಇಸ್ ಹಾರ್ಟ್, ಎದೆಯನ್ನ ಚೀರಿ he dies instantly. ನಾವು ಒಂದಿನನೂ ಆಗಿಲ್ಲ ಮದುವೆ ಆಗಿ, on the day of the marriage, that is after the marriage is over, and this particular incident has happened, it is an accident actually. ಯಾರಿಗಾದ್ರೂ ಹೇಳಿದ್ರೆ ಯಾರು ನಂಬೋದಿಲ್ಲ. ಸೊ ಏನ್ ಮಾಡೋದು ಅಂತ ದ ಪ್ರಿನ್ಸಸ್ ವಿಲ್ ಬಿ ಥಿಂಕಿಂಗ್. ಸೊ ಆವಾಗ ಯಾರಿಗೂ ಹೊರಗಡೆ ಹೇಳುವಾಗಿಲ್ಲ, ಯಾರಿಗೂ ಹೊರಗಡೆ ಹೇಳುವಾಗೂ ಇಲ್ಲ. ಸೊ ಆವಾಗ ಏನ್ ಮಾಡ್ತಾರೆ ಅಂತಂದ್ರೆ, ಶಿಲ್ ಬಿ ನಿಯರ್ ದ ವಿಂಡೋ ಅಂಡ್ ಸ್ವಲ್ಪ ಬೆಳಗಿನ ಜಾವ ಆಗಿರುತ್ತೆ. ದಿಸ್ ಓಲ್ಡ್ ಮ್ಯಾನ್, ದ ಬ್ರಾಹ್ಮಿನ್, ಅಲ್ಲಿ ನದಿಗೆ ಹೋಗಿ ಸ್ನಾನ ಮಾಡಿ ಆ ಸ್ನಾನದ ಒಂದು ಏನಂತಾರೆ ಉಡುಗೆ ತೊಡುಗೆ, ವೆಟ್ಟಾದಂತಹ ನೀರ್ ಇರತಕ್ಕಂತಹ ಅವರ ಉಡುಗೆ ತೊಡುಗೆ ಜೊತೆಗೇನೆ ಅವರು ಸ್ಟೆಪ್ಸ್ ಅನ್ನ ಮೇಲೆ ಹತ್ತಿ ಅವರು ದೇವಸ್ಥಾನಕ್ಕೆ ಹೋಗ್ತಾ ಇರ್ತಾರೆ. ಸೊ ದ ಮೊಮೆಂಟ್ ಶಿ ಸೀಸ್ ಸಮನ್ ಎಂಟರಿಂಗ್ ದ ಟೆಂಪಲ್, ಶಿ ಓಪನ್ಸ್ ದ ಡೋರ್ ಅಂಡ್ ಶಿ ಸ್ಕ್ರೀಮ್ಸ್ ಮರ್ಡರ್ ಮರ್ಡರ್. ಯಾರು? ದಟ್ ಪ್ರಿನ್ಸಸ್. ಎಲ್ಲರೂ ಓಡಿ ಬರ್ತಾರೆ. ದ ಕಿಂಗ್ ಆಲ್ಸೋ ಕಮ್ಸ್ ರನ್ನಿಂಗ್ ಅಂಡ್ ವಾಟ್ ಹ್ಯಾಪನ್ಡ್ ಅಂತ ಅವಾಗ ನೋಡ್ತಾರೆ. ದ ಚೂಪಾದ ಸೋಲ್ಡ್ it would have pierced the prince's heart and the prince is already dead. ಸೊ ಏನಾಗಿದೆ ಏನು ಅಂತ ಕೇಳ್ತಾರೆ. ಗೊತ್ತಿಲ್ಲ ಯಾರು ಮಾಡಿದ್ದು ಏನು ಅಂತ ಕೇಳ್ತಾರೆ. ನಾನು ನೋಡಿಲ್ಲ ಯಾರು ಅಂತ, ಬಟ್ ಐ ಸಾ ಸಮ್ ಒನ್ ಕ್ಲೈಂಬಿಂಗ್ ಅಪ್ ದ ಸ್ಟೇರ್ಸ್ ಆಫ್ ದ ಟೆಂಪಲ್ ಅಂತ ಅಷ್ಟೇ ಹೇಳ್ತಾರೆ. ಸೊ ಎವ್ರಿ ಒನ್ ಗೋಸ್ ಟು ದ ಟೆಂಪಲ್ ಅಂಡ್ ದಿಸ್ ಇನ್ನೋಸೆಂಟ್ ಪ್ರೀಸ್ಟ್, ದ ಬ್ರಾಹ್ಮಿನ್ ಪ್ರೀಸ್ಟ್, ಅವರಿಗೆ ದರ ದರ ಅಂತ ಹೇಳಕ್ ತರ್ತಾರೆ. ಇವರನ್ನ ನಾನು ನೋಡಿದ್ ನೀನು ಅಂದ್ರೆ, ನನಗೆ ಗೊತ್ತಿಲ್ಲ, ಬಟ್ ಐ ಜಸ್ಟ್ ಸಾ ಸಮ್ ಒನ್ ಗೋಯಿಂಗ್ ಅಪ್ ದ ಸ್ಟೇರ್ವೇಸ್ ಟುವರ್ಡ್ಸ್ ದ ಟೆಂಪಲ್ ಅಂತ ಹೇಳ್ತಾರೆ. ಸೊ he will be brought and he'll be asked whether you killed the prince. He says, I am sorry, I don't even know where the prince lives. ಪ್ರಿನ್ಸ್ ಅವ್ರದ್ದು ರೂಮ್ ಯಾವುದು ಅಂತಾನೆ ಗೊತ್ತಿಲ್ಲ ನನಗೆ ಪ್ಯಾಲೇಸ್ ಅಲ್ಲಿ. ಐ ಆಮ್ ವೆರಿ ಇನ್ನೋಸೆಂಟ್. He says. The king comes and he asks whether you did the crime. He says, I don't know, you know me for years, I am innocent. So ಎಲ್ಲರೂ ಹೇಳ್ತಾರೆ, ಇಲ್ಲ ಇಲ್ಲ ಇವರೇ ಇರ್ಬೋದು ಮರ್ಡರರ್ ಆಫ್ ದ ಪ್ರಿನ್ಸ್, ಸೊ ವಿ ವಿಲ್ kill him, convict him. ಆವಾಗ ಎವ್ರಿಥಿಂಗ್ ಈಸ್ ಇನ್ ದ ಹ್ಯಾಂಡ್ಸ್ ಆಫ್ ದ ಕಿಂಗ್. ಸೊ ಕಿಂಗ್ ಏನ್ ಯೋಚನೆ ಮಾಡ್ತಾರೆ ಅಂದ್ರೆ, ದಿಸ್ ಬ್ರಾಹ್ಮಿನ್ ಮ್ಯಾನ್ ಇಸ್ ಶ್ಯೂರ್ಲಿ ಇನ್ನೋಸೆಂಟ್, he doesn't even know where the prince lives. ಬಟ್ ಏನು ಮಾಡ್ಲಿಕ್ಕೆ ಆಗಲ್ಲ ಜನಗಳ ಒಂದು ಒತ್ತಾಯಕ್ಕೆ. ಸೊ he cuts off one of his hands, his right hand, and ಅವರಿಗೆ ಗಡಿಪಾರು ಮಾಡ್ತಾರೆ ಔಟ್ಸೈಡ್ ದ ಕಿಂಗ್ಡಮ್. ಸೊ ಇವರು ಬೇಜಾರಾಗಿ ಅಳ್ತಾ ಹೋಗ್ತಾ ಇರ್ತಾರೆ. ಸೊ ಹೋಗ್ತಾ ಇರುವಾಗ they come across, he comes across, rather the Brahmin priest comes across one old man. So this old man, he asks him, what happened, why are you crying? ಸೊ ಅವಾಗ ಈ ತರ ಕಥೆಯನ್ನ ಹೇಳ್ತಾನೆ. ಹೌದಾ, ನೀವು ಒಂದ್ ಕೆಲಸ ಮಾಡಿ, ಕಾಶಿ ಕ್ಷೇತ್ರದಲ್ಲಿ one astrologer is there, so you can meet the astrologer, you can find out what could be the reason of this particular accident ಅಥವಾ incident. So he goes to ಕಾಶಿ ಕ್ಷೇತ್ರ. ಕಾಶಿಗೆ ಹೋಗ್ತಾರೆ. ಕಾಶಿಗೆ ಹೋದ ನಂತರ ಅವರು ಅಲ್ಲಿ ಅಸ್ಟ್ರಾಲಜರ್, ಫೇಮಸ್ ಅಸ್ಟ್ರಾಲಜರ್ ಯಾರಪ್ಪ ಅಂತ ಅಲ್ಲಿ ಕೇಳ್ತಾರೆ. ಅವರ ಮನೆ ಇಮಿಡಿಯೇಟ್ಲಿ ತೋರಿಸ್ತಾರೆ, ಯಾಕಂದ್ರೆ he'll be such a famous astrologer. ಸೊ ಅವರಿಗೆ ಅಸ್ಟ್ರಾಲಜರ್ ಮನೆ ಯಾವುದು ಅಂತ ತೋರಿಸಿದಾಗ ಅಸ್ಟ್ರಾಲಜರ್ ಮನೆಗೆ ಹೋಗ್ತಾರೆ. ಹೋಗಿದ್ದಾಗ ಅಸ್ಟ್ರಾಲಜರ್ಸ್ ವೈಫ್ ಓಪನ್ಸ್ ದ ಡೋರ್. ವೆನ್ ಹಿ ನಾಕ್ಸ್ ದ ಡೋರ್, ಶಿ ಓಪನ್ಸ್ ದ ಡೋರ್
and he says, I have come from this particular place, I want to meet astrologer ಅಂತ ಏನೋ ಹೆಸರು ಇರುತ್ತೆ, ಆ ಹೆಸರು ಹೇಳ್ತಾರೆ. ಅವರು ಬಾಯಿಗೆ ಬಂದದ್ದು ಬೈತಾರೆ ಇವ್ರಿಗೆ, ಬೈದ ನಂತರ ಬನ್ನಿ ಒಳಗಡೆ ಕೂತ್ಕೊಳ್ಳಿ ಅಂತ ಹೇಳ್ತಾರೆ. ಸೊ ಇವರು ಒಳಗಡೆ ಹೋಗಿ ಕೂತಿರ್ತಾರೆ, waiting for the astrologer. Now after some time the astrologer comes. So astrologer ಎರಡು ಕೈಯಲ್ಲಿ ಬ್ಯಾಗ್ ಇರುತ್ತೆ, ಅಂಡ್ ಒಂದು ಬ್ಯಾಗ್ ಅಲ್ಲಿ ಫುಲ್ ತರಕಾರಿ, ಇನ್ನೊಂದು ಬ್ಯಾಗ್ ಅಲ್ಲಿ ಏನು ಸಾಮಾನ್ ಇರುತ್ತೆ. So he'll call his wife and his wife will come screaming at him, and he keeps those bags right in front of her, and ಬಾಯಿಗೆ ಬಂದದ್ದು all sorts of language ಅಲ್ಲಿ ಆ ಅಸ್ಟ್ರಾಲಜರ್ಗೆ ಬೈತಾರೆ, that lady. And then afterwards she goes inside the kitchen. This man he assumes his seat and he asks this man, ಇವರು ಬ್ರಾಹ್ಮಿನ್ ಬಂದಿರ್ತಾರಲ್ಲ ಅವ್ರು ಕೇಳ್ತಾರೆ, ನನ್ನಿಂದ ಏನಾಗ್ಬೇಕು ನಿಮಗೆ ಅಂತ. ಆಗ ದಿಸ್ ಬ್ರಾಹ್ಮಿನ್ ಮ್ಯಾನ್ he tells, ನನ್ನ ಹಣೆ ಬರ ಇರ್ಲಿ, ನಿಮ್ಮ ಹಣೆ ಬರ ನನ್ನ ಹಣೆ ಬರಕ್ಕಿಂತ ಕೀಳಾಗಿದೆ ಅಂತ. ಬಿಕಾಸ್ ಬಾಯಿಗೆ ಬಂದದ್ದು ಹೆಂಡತಿ ಬೈತಾ ಇರ್ತಾರೆ, ಅವ ಹೇಳ್ತಾನೆ, ಐ ಹ್ಯಾವ್ ಮ್ಯಾರಿಡ್ ಕರ್ಮ, ಮೈ ಕರ್ಮ, ನನ್ನ ಕರ್ಮವನ್ನ ನಾನು ಮದುವೆ ಆಗಿದ್ದೀನಿ, ಸೊ ಶಿ ಈಸ್ ಮೈ ಕರ್ಮ, ಅದಿರ್ಲಿ ನಿಮ್ದು ಏನ್ ಕತೆ ಅಂತ ಕೇಳ್ತಾನೆ. ಸೊ ಹಿ ಡಿಸ್ಕ್ರೈಬ್ಸ್ ವಾಟ್ ಎವರ್ ಹ್ಯಾಪನ್ ಟು ಹಿಮ್. ಓಕೆ, ಸೊ ಹಿ ಟೆಲ್ಸ್, ಸಿ ನಂದು ಏನಕ್ಕೆ ಈ ಪ್ರಾಬ್ಲಮ್ ಅಂತ ನೀವು ಹೇಳಿ ಅಂತ ಹೇಳ್ತಾರೆ. ಸೊ ಬಟ್ ಅದಕ್ಕಿಂತ ಮೊದಲು ನೀವು ನಿಮ್ದು ಕರ್ಮವನ್ನ ಮದುವೆ ಆಗಿದ್ದೀರಾ ಅಂತ ಹೇಳಿದ್ರಿ, ಏನದು ಕರ್ಮ ಅಂತ ಕೇಳ್ಬೋದಾ ನಾನು ಅಂತ. ಅದಕ್ಕೆ ದಟ್ ಅಸ್ಟ್ರಾಲಜರ್ ಸೇಸ್, ಹಿಂದಿನ ಜನ್ಮದಲ್ಲಿ ಒಂದೆರಡು ಜನ್ಮದ ಹಿಂದೆ ಒಂದು ಚಿಕ್ಕ ವಿಲೇಜ್ ಇತ್ತು, ಒಂದು ಚಿಕ್ಕ ವಿಲೇಜ್. ಆ ವಿಲೇಜ್ ಅಲ್ಲಿ ಬಹಳ ಕಮ್ಮಿ ಮನೆಗಳಿತ್ತು. ಆವಾಗ ನಾನು ಪುಟ್ಟ ಹುಡುಗ, ನಾನು 10 ವರ್ಷದ ಹುಡುಗ. ಅಂಡ್ ದಿಸ್ ಲೇಡಿ ಹೂ ಇಸ್ ಮೈ ವೈಫ್ ಟುಡೇ, ಶಿ ವಾಸ್ ಅ ಯಂಗ್ ಗರ್ಲ್ ಆಫ್ ಅರೌಂಡ್ 8 years. ಅವರಿಗೆ ಬೆನ್ನಿಗೆ ಒಂದು ಗೂನ್ ಇತ್ತು, ಒಂದು ದೊಡ್ಡ ಚೆಂಡಿನ ತರ ಒಂದು ಸ್ವೆಲ್ಲಿಂಗ್ ಇತ್ತು. ಅವಳಿಗೆ ಅಲ್ಲಿ ಹೊಡಿಬೇಕು ಅಂತ ನನಗೆ ಯಾವಾಗ್ಲೂ ಆಸೆ. ಸೊ ವಾಟ್ ಐ ಯೂಸ್ ಟು ಡೂ ಇಸ್, ಕೋಲ್ ತಗೊಂಡು ಅಲ್ಲಿಗೆ ಹೊಡಿಯೋದು, ಆ ನೋವು ಆಗತ್ತೆ, ಶಿ ವಿಲ್ ಸ್ಕ್ರೀಮ್. ಸೊ ಅವ್ಳು ಸ್ಕ್ರೀಮ್ ಮಾಡಿದಾಗ ನನಗೆ ಅದು ಒಂದೇ ಖುಷಿ. ಆ ಖುಷಿಗೋಸ್ಕರ ಬೆಳಗ್ಗೆ ಎದ್ದ ತಕ್ಷಣ ಅವಳ ಮನೆಗೆ ಓಡೋಗ್ಬಿಟ್ಟು, ಅವಳು ಎಲ್ಲೇ ಇದ್ರು ಸಹ ಹುಡ್ಕೊಂಡು ಆ ಗೂನ್ ಇದೆಯಲ್ಲ ಬೆನ್ನಿನ ಮೇಲೆ, ಅದಕ್ಕೆ ಹೊಡಿಬೇಕು ಇವನು, ಅವಳು ಚೀರ್ತಾಳೆ, ಇವನಿಗೆ ಖುಷಿ ಆಗತ್ತೆ. ಸೊ ದಟ್ ವಾಸ್ ಹಿಸ್ ಹಾಬಿ ಎವ್ರಿ ಡೇ. ಸೊ ಒನ್ ಡೇ ಇವನ ನೋವು, ಇವನ ಕಾಟ ತಾಳ್ಲಾರ್ದೆ ದಿಸ್ ಗರ್ಲ್ ರನ್ಸ್ ಅವೇ ಟು ಫಾರೆಸ್ಟ್. ಸೊ ಫಾರೆಸ್ಟಿಗೆ ಓಡ್ ಹೋಗಿಬಿಟ್ಟು ಎಲ್ಲವನ್ನು ಅಡಗಿಕೊಂಡು ಕುತ್ಕೊಳ್ತಾಳೆ. ಸೊ ಇವನು ಬೆಳಗ್ಗೆ ಎದ್ದು ನೋಡ್ತಾನೆ, ಆ ಹುಡುಗಿ ಕಾಣಲ್ಲ, ಎಲ್ಲಪ್ಪ ಹೋಗಿದ್ದಾಳೆ ಅಂತ ಹುಡ್ಕೊಂಡು he also enters the forest and he enters one particular cave where this girl is sleeping. ಆ ಹುಡುಗಿಗೆ ಸುಸ್ತಾಗಿ ಮಲ್ಕೊಂಡಿರ್ತಾಳೆ. ಇವನಿಗೆ ಖುಷಿ ಆಗತ್ತೆ ಆ ಹುಡುಗಿ ನೋಡಿದ ಕೂಡ್ಲೆ, ಅಕ್ಕಪಕ್ಕದಲ್ಲಿ ಹೋಗ್ಬಿಟ್ಟು ಹೊರಗಡೆ ಒಂದ್ ದೊಡ್ಡ ದೊಣ್ಣೆ ತಗೊಂಡ್ಬಂದ್ಬಿಟ್ಟು ಆ ಹುಡುಗಿ ಗೂನಿಗೆ ಜೋರಾಗಿ ಹೊಡಿತಾನೆ. ಅದು ಮಿಸ್ ಆಗ್ಬಿಟ್ಟು ತಲೆಗೆ ತಗಲತ್ತೆ. ತಲೆಗೆ ತಗಲ್ದಾಗ ಅವಳು ಕಿಟಾರ್ ಅಂತ ಕಿರ್ಚ್ಬಿಟ್ಟು ರಕ್ತವನ್ನ ಮೂಗಿಂದ ಬಾಯಿಯಿಂದ ಬಂದು ಶಿ ಡೈಸ್ ಇನ್ಸ್ಟೆಂಟ್ಲಿ. ನೌ ದಿಸ್ ಬಾಯ್ ಇಸ್ ಅಫ್ರೈಡ್, ಅರೆ ರೇ ನಾನು ಹೋಗ್ಬಿಟ್ಟು ವಾಪಸ್ಸು ನಮ್ಮ ಊರಿಗೆ ಮುಖ ತೋರಿಸಿದ್ರೆ ಎಲ್ಲರಿಗೂ ಏನ್ ಹೇಳಿ, ನಾನೇ ಇವಳಿಗೆ ಕೊಂದಿದ್ದು ಅಂತ ಗೊತ್ತಾಗ್ಬಿಡುತ್ತೆ ಅಂತ ಹಿ ಸ್ಟಾರ್ಟ್ಸ್ ರನ್ನಿಂಗ್ ಇನ್ ಟು ದ ಫಾರೆಸ್ಟ್ ವಿದೌಟ್ ಎನಿ ಡೈರೆಕ್ಷನ್. ಸೊ ಡೈರೆಕ್ಷನ್ ಲೆಸ್ ಆಗಿ ಹಿ ವಿಲ್ ಬಿ ರನ್ನಿಂಗ್ ಅಂಡ್ ಹಿ ಸ್ಲಿಪ್ಸ್, ಅಂಡ್ ಸ್ಲಿಪ್ ಆಗ್ಬಿಟ್ಟು he falls into a river, flowing river, and he also dies. So ಮುಂದಿನ ಜನ್ಮ ಅಲ್ಲ, ಅದ್ರ ಮುಂದಿನ ಜನ್ಮ ಏನಾಗಿದ್ದಾರೆ, he is born as a famous astrologer and she is his wife, and ಇವರು ಬಾಯಿಗೆ ಬಂದದ್ದು ಬೈತಾ ಇದ್ದಾಳೆ. ನಾವು ದಿಸ್ ಅಸ್ಟ್ರಾಲಜರ್ knows ಯಾಕೆ ಅವಳು ಬೈತಾ ಇದ್ದಾಳೆ ಅಂತ. ಸೊ ಸುಮ್ನೆ ಅಕೌಂಟ್ ಸೆಟಲ್ ಮಾಡ್ಲಿಕ್ಕೆ ಇವನ್ ಏನ್ ಮಾಡ್ಬೇಕು, ಅವ್ರು ಹೇಳಿದ್ದು ಬೈಯೋದು ಎಲ್ಲ ಉಡಿಸ್ಕೊಂಡು ಸಹ ಸುಮ್ನೆ ಇರ್ಬೇಕು. ಸೊ ಹಾಗೆ ಅವನ ಕತೆ. ಈಗ ಇವನ್ ಕೇಳ್ತಾನೆ, ಓ ನಿಮ್ದು ಕತೆ ಆಯ್ತು, ಈಗ ನನ್ನ ಕತೆ ಹೇಳಿ ಅಂತ ಹೇಳ್ತಾನೆ. ಅವಾಗ ಹೇಳ್ತಾನೆ ಈ ಬ್ರಾಹ್ಮಣಿಯನಿಗೆ, ಹಿಂದಿನ ಜನ್ಮದಲ್ಲಿ ಒಂದು ದೊಡ್ಡ ಸಾಧು ನೀನು, ಸೈಂಟ್, ಯು ಆರ್ ಹ್ಯಾವಿಂಗ್ ಒನ್ ಆಶ್ರಮ್ ಇನ್ ಒನ್ ಫಾರೆಸ್ಟ್
and you are meditating. ಸೊ ನೀವು ಎಲ್ಲಿ ಮೆಡಿಟೇಷನ್ ಮಾಡ್ತಿದ್ರಿ ಅಂದ್ರೆ ಡೀಪ್ ಆಗಿ ಯಾವಾಗ್ಲೂ ಸಮಾಧಿಗೆ ಹೋಗ್ತಾ ಇದ್ರಿ ಅಂಡರ್ ಅ ಟ್ರೀ ಜಸ್ಟ್ ಔಟ್ಸೈಡ್ ಯುವರ್ ಆಶ್ರಮ್. ಆಶ್ರಮದ ಹೊರಗಡೆ ಮರ ಇತ್ತು, ಮರದ ಕೆಳಗಡೆ ಕೂತ್ಕೊಂಡು ನೀವು ಮೆಡಿಟೇಷನ್ ಮಾಡ್ತಿದ್ರಿ, ನೀವು ಡೀಪ್ ಆದ ಸಮಾಧಿಗೆ ಹೋಗ್ತಿದ್ರಿ. ಒಂದ್ ದಿವಸ ನೀವು ಸಮಾಧಿಯಿಂದ ಹೊರಗೆ ಬಂದು ಕಣ್ಣು ತೆರೆದಾಗ one girl, young girl runs from one end of your ashram, outside the ashram, to the other end, and she runs away. So ಸ್ವಲ್ಪ ಹೊತ್ತಾದ್ಮೇಲೆ ಒಂದು ಧಡೂತಿ ವ್ಯಕ್ತಿ, one heavy man, he comes there and he asks this sadhu, did you see a girl running ಅಂತ. ಸೊ ಇವನು ಕೈಯಲ್ಲಿ ತೋರಿಸ್ತಾನೆ ಹೀಗೆ ಅಂತ. ಏನ್ ತೋರಿಸ್ತಾನೆ? With his hands he shows in where the she went. direction, yes, in the direction where the girl has run. So ಅವನು ಹೋಗ್ತಾನೆ, ಸ್ವಲ್ಪ ಹೊತ್ತಾದ್ರೆ ಅಲ್ಲಿ ಕಿಟಾರ್ ಅಂತ ಶಬ್ದ ಕೇಳಿ that ends the story of the girl. Anyway, after some time this man walks across the ashram, ಅಷ್ಟೇ. So then he comes to know that the girl is killed ಅಂತ. ನಾವು ನೀವು ಕೈಯಲ್ಲಿ ಡೈರೆಕ್ಷನ್ ತೋರಿಸಿದ್ರಲ್ವಾ, ಅದೇ ಕೈ ಇವತ್ತೇನಾಗಿದೆ? ಕಟ್ ಆಗಿದೆ. ಕರ್ಮದ ನೀತಿ ವೆರಿ ಲಾಫುಲ್ ಅಂತಾನೆ ಹೇಳ್ಬೋದು. Honest, sir. Honest. Yes, you can do anything because the universe gives back without seeing or without ಏನಂತಾರೆ ಅದಕ್ಕೆ, ನಾವು ಮಾಡಿದ ಕರ್ಮಕ್ಕೆ ತಕ್ಕ ಪ್ರತಿಫಲ ಆಗೇ ಆಗತ್ತೆ. sooner or later, maybe in 1 ಜನ್ಮ, 2 ಜನ್ಮ, 10 ಜನ್ಮ, ಎಷ್ಟು ಜನ್ಮನೋ ಗೊತ್ತಿಲ್ಲ. So this is a very vital story. You can make out that we are not supposed to do anything. So ಅದಕ್ಕೆ ಯಾರಿಗೂ ಬೈಬೇಡಿ, ಯಾರಿಗೂ ಹೊಡಿಬೇಡಿ ಅಂತ ರಿಕ್ವೆಸ್ಟ್ ಮಾಡೋದು. So I was also, The princess is the girl, sir. The same girl. no. Here princess his story is over after she blames the Brahmin priest. ಅಷ್ಟೇ. So here the story runs around the priest who had shown his hand. So it is not the girl, or we don't know, maybe the girl also, but that is not highlighted here. Anna, does it mean that ನಾನು negative karma ಮಾಡಿದ್ರೆ need not be the same soul come and take the revenge? It can come in any other way. Yes, it can come in any other way. Yes, it can 100% come in any other way. It is not necessary that it should be the same soul person. Yes. So that is ಕೆಲವೊಂದ್ಸರಿ ನಾವು ಕೆಲವರನ್ನ ಅವಾಯ್ಡ್ ಮಾಡ್ತೀವಲ್ಲ ಕರ್ಮ ಇದೆ ಅಂತ ಹೇಳಿ. yes, ನಾವು ಅವಾಯ್ಡ್ ಮಾಡ್ತೀವಿ ಕರ್ಮ ಅಂತ. The more we avoid, the more is the account balance. So you have to remember that. ನೀವು ಎಷ್ಟು ಅವಾಯ್ಡ್ ಮಾಡ್ತೀರಾ ಅಷ್ಟು ಕಾಂಪೌಂಡ್ ಇಂಟ್ರೆಸ್ಟ್, ಸಿಂಪಲ್ ಇಂಟ್ರೆಸ್ಟ್ ಸೇರುತ್ತೆ. ಸೊ ವಿ ಶುಡ್ ನಾಟ್ ಅವಾಯ್ಡ್, ಅದಕ್ಕೆ ವಿ ಶುಡ್ ನಾಟ್ ರನ್ ಅವೇ. ಸೊ 2 ತರದ ಸನ್ಯಾಸ ಹೇಳಿದೀನಿ, ಒಂದು ನಿವೃತ್ತಿ, ಒಂದು ಪ್ರವೃತ್ತಿ. ಪ್ರವೃತ್ತಿ ಅಂದ್ರೆ ಸ್ಟೇಯಿಂಗ್ ಇನ್ ದ ಹೌಸ್ ಅಂಡ್ ಬುದ್ಧಿ ಮತ್ತೆ ಮನಸ್ಸಿನಿಂದ ಸ್ಟೇಯಿಂಗ್ ಅವೇ. ಅಂಡ್ ಇನ್ನೊಂದು ನಿವೃತ್ತಿ, ಎಲ್ಲ ಬಿಟ್ಬಿಟ್ಟು ಹೋಗ್ತಾರೆ. ಸೊ ಅದರಿಂದಾಗಿ ಅವರಿಗೆ ಮೋಕ್ಷ ಸಹ ಸಿಗುವುದಿಲ್ಲ. ಅಲ್ಲಿ ಹೋಗಿದ್ದ ಪರ್ಪಸ್ ಸಾಲ್ವ್ ಆಗಿಲ್ಲ. ಯಾಕೆ ಹೋಗ್ತಾರೆ ಅನ್ನೋದು, ಅವರಿಗೆ ಯಾವ ಕಾರಣಕ್ಕೆ ಹೋಗ್ತಾರೆ, ಇವರು ಒಂದು ಐ ಪುಟ್ ಇಟ್ ಆಸ್ ನೆಗೆಟಿವ್ ವೈಬ್ರೇಷನ್ಸ್, ಅವ್ರಿಗೂ ಸಹ ಪರ್ಪಸ್ ಸರ್ವ್ ಆಗೋದಿಲ್ಲ. ಸೊ ಒನ್ ಇಂಪಾರ್ಟೆಂಟ್ ಥಿಂಗ್ ಐ ವಾಂಟೆಡ್ ಟು ಟೆಲ್ you, all of you, or maybe many of you have domestics at home. I don't know. I'm happy that you have domestics. God bless you all. Okay. So I will tell you about a family which was old, but they did not want to have a domestic. And although the wife had some problem and she was being operated upon, her uterus was removed and she was quite old. And doctor had asked her to take bed rest for 6 months, not to move around. But this lady would get up and she would work on her own. So when I went there and asked
what is the reason you are not appointing a domestic? So her answer was very beautiful. I think everyone is listening to the answer. I'll wait for a second. She told me the domestic who comes, if I am settling her account, it is fine. Or if she has come newly and if it is a new account created, I do not want to go next time and wash her vessels to her house. You got the answer? Yes. Yes, sir. I do not want to go to her house and do grooming and other things. So that was the answer she gave. That was the answer she gave. So one is that ಇನ್ನೊಂದು ಹೇಳ್ತೀನಿ. Vice versa also, if she is getting her karma get clear, that also we can think, no, sir. You can think, that is what I told you, no, you can think anyway, anta. She may be settling her account or you may be settling your account. We don't know anything. But one thing is there, Akka. See, Yes, one important thing I would like to tell you is, if you are paying your domestic, ನಿಮ್ಮ ಮನೆ ಕೆಲಸದವ್ರಿಗೆ ನೀವು ಹಣ ಕೊಡೋದಿಕ್ಕೆ ಕೊಡ್ತಾ ಇದ್ರೆ and 1 or 2 days ಅವ್ರು ಬರ್ಲಿಲ್ಲ ಅನ್ಕೊಳ್ಳಿ, ಓಕೆನಾ? ನೀವೇನ್ ಹೇಳ್ತೀರಾ? ನೀವ್ 2 ದಿವಸ ಬರ್ಲಿಲ್ಲ ಆದ್ರೂ ನಾನು ನಿಮ್ಗೆ ಫುಲ್ ಸಂಬಳ ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಏನ್ ಅರ್ಥ ಹೇಳಿ? ಖುಷಿಯಿಂದ ಕೊಡ್ತಾ ಇದ್ದೀರಾ? Yeah, we have to think on what situation and what way we are paying her. ಓಕೆ, ನೀವು ದಯವಿಟ್ಟು money is transaction of energy. Do not ever think wrong while paying anyone. Yes, sir. ಅರ್ಥ ಆಯ್ತಾ? Yes, sir. Yes, sir. I don't know whether anyone is hearing this or listening this. ಎಲ್ಲರಿಗೂ ಅರ್ಥ Yes, ಆಗ್ತಾ sir. ಇದೆಯಾ? Listen, sir. Yes, sir. Yes, sir. Yes, sir. One is that one. Okay, ಇನ್ನೊಂದು ಅವರು ಕೆಲ್ಸಕ್ಕೆ ಬರ್ಲಿಲ್ಲ, ಹಾಗೆ ಬರ್ಲಿಲ್ಲ, ಹೀಗೆ ಬರ್ಲಿಲ್ಲ ಅಂತ ಅವರಿಗೆ ನಾವು ಕೆಲವೊಮ್ಮೆ ಡ್ಯಾಶ್ 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 ಹೇಳ್ತೀವಲ್ವಾ? So we have to take care very much not to Say dash dash talk dash. negative. That of course is there. ಸರ್ ಸರ್ವೆಂಟ್ ಇಟ್ಕೊಳ್ಳೋದು ಒಳ್ಳೇದ ಬೇಡವಾ ಸರ್? That is your choice. I am not going to answer that, please. ಅದಕ್ಕೆ ನಾನು ಹೇಳಿದ್ನಲ್ಲಮ್ಮ, ವೆದರ್ ನೀವು ಅವರ ಅಕೌಂಟ್ ಸೆಟಲ್ ಮಾಡ್ತಾ ಇದಾರೆ, ಅವ್ರು ನಿಮ್ಮ ಅಕೌಂಟ್ ಸೆಟಲ್ ಮಾಡ್ತಾ ಇದಾರೆ, ನನಗೆ ಗೊತ್ತಿಲ್ಲ. ಒಂದು. ಎರಡನೇದು, ಓಕೆ, ಲೆಟ್ ಮಿ ಆಸ್ಕ್ ಯು ಸಮ್ ಕ್ವಶನ್. ಇನ್ ಅಮೆರಿಕಾ, ಆಫ್ರಿಕಾದಲ್ಲಿ ಗೊತ್ತಿಲ್ಲ ನನಗೆ, ಅಲ್ಲೆಲ್ಲ ಸರ್ವೆಂಟ್ಸ್ ಇದ್ದಾರಾ? No, sir. No, ಅಣ್ಣ. No, ಅಣ್ಣ. No. ಎಲ್ಲ ತಾವೇ ಮಾಡ್ಕೋಬೇಕು. ಎಲ್ಲ ನೀವೇ ಮಾಡ್ಕೋಬೇಕಾ? Yes, yes, sir. ಎಲ್ಲ ನಾವೇ ಮಾಡ್ಕೋಬೇಕು. You may have gadgets and other things, right? All dishwashers and plate washers. Yes. And everything. Am I right? Yes, Yes, ಅಣ್ಣ. sir. Corporate. Okay, but there are people, it seems, once in 15 days they can come and they can this thing, but they charge heavily. Yes, yes. But they do the work very nicely. Yes, sir. Yes or no? Okay. So, okay, but still they charge. Now here they are charging you alwa. ಹೌದಣ್ಣ. Sir, ಹೌದಾ if ಇಲ್ವೋ? Sir, but here also we pay them, no, sir? ಅದೇ ನಾನು ಹೇಳ್ತಾ ಇರೋದಕ್ಕ, ಯು ಆರ್ ಪೇಯಿಂಗ್, ಬಟ್ ಪೇ ಮಾಡುವಾಗ ಬೈಕೊಳ್ತಾ ಪೇ ಮಾಡಬಾರ್ದು ಅಷ್ಟೇ. ಡೋಂಟ್ Yes. ಸ್ಟಾರ್ಟ್ an Yes. account, settle the account. Yeah. ಅರ್ಥ ಆಯ್ತಾ? ಐ ಆಮ್ ನಾಟ್ ಟೆಲಿಂಗ್ Yes, ಡೋಂಟ್ sir. keep a domestic, but when you are paying, do not have anything negative for her in your mind. Is it okay? Yes, sir. Yes, sir. Okay, this is one thing. ಆಮೇಲೆ ನೀವು ತರಕಾರಿ ತಗೊಳ್ತಿರಲ್ವಾ ವ್ಯಾಪಾರಕ್ಕೆ? Yes, sir. ಓಕೆ, ದೇವ್ರೆ, ಕನ್ನಡ ಅರ್ಥ Yes, ಆಗ್ತಾ ಇದೆಯಮ್ಮ? ಅಣ್ಣ, Yes, sir. yes, ಅಣ್ಣ. Yes, sir. Yes, ಅಣ್ಣ. I don't know, not many are replying back. Listening, sir. Listening, the session is getting recorded, sir. We just. ಓಕೆ, ನೀವು ತರಕಾರಿ ತಗೊಳ್ಳಿಕ್ ಹೋಗ್ತಿರಲ್ಲ, ಮಾಲ್ಗೆ ಹೋಗೋದಕ್ಕೆ ಇದು ಈ ತಳ್ಳೋ ಗಾಡಿಯಲ್ಲಿ
ಇದರಲ್ಲಿ ಹೋಗ್ತೀರಾ ಎಲ್ಲಿಗೆ? ನಿಮ್ಮ ಯಾರು market bargain place ಗೆ? ಮಾಡ್ತಾರೆ sir? Mall ಅಲ್ಲಿ Market place ಗೆ bargain ಹೋಗ್ತೀರಾ? ಮಾಡಲ್ಲ. ಅಥವಾ ಮನೆ ಹತ್ರ ಬರ್ತಾರೆ ಅನ್ಕೊಳ್ಳಿ, Yes, sir. ಆಲೂಗಡ್ಡೆ ಅವರು ನಿಮಗೆ 50 ರೂಪಾಯಿ ಕೆಜಿ ಅಂತಾರೆ. ನಿಮ್ ಜೊತೆ No ಇನ್ನೊಬ್ರು ಬರ್ತಾರೆ. bargaining. ಅವ್ರನ್ನ ನೋಡಿದ ಕೂಡ್ಲೆ ಅವರು ಇವರಿಗೆ 40 ರೂಪಾಯಿ ಕೆಜಿ ಅಂತ ಹೇಳ್ತಾರೆ. ಅವಾಗ ನಿಮಗೆ ಏನ್ ಫೀಲ್ ಆಗತ್ತಮ್ಮ? No answer. You understood the question? We should not bargain, sir. Very good. We should not bargain. ಅವರು ನಿಮಗೆ ಸ್ವಲ್ಪ ಜಾಸ್ತಿ ಹೇಳಿದ್ರೆ ಯು ಶುಡ್ ನಾಟ್ ಬಾರ್ಗೇನ್ ಆರ್ ಫೀಲ್ ಬ್ಯಾಡ್. ನಿಮ್ಮ ಅಕೌಂಟ್, ಯಾಕಂದ್ರೆ ನಿಮ್ ಮುಖ ನೋಡಿ ಅವರು ಆ ರೇಟ್ ಹೇಳಿದ್ದಾರೆ. ಇನ್ನೊಬ್ರು ಬರ್ತಾರೆ ಅವ್ರಿಗೆ 30 ರೂಪಾಯಿ ಕೆಜಿ ಅಂತ ಹೇಳ್ತಾರೆ. ನೀವೇನ್ರಿ ಅವ್ರಿಗೆ 30 ರೂಪಾಯಿ ನನಗೆ 50 ರೂಪಾಯಿ ಅಂತ ಹೇಳಿದ್ರಿ. Old account settle ಆಮೇಲೆ ಆಗ್ತದೆ. ಅವ್ರು 50 ರೂಪಾಯಿ ಕೆಜಿ ಅಂತ ಹೇಳಿದ್ರೆ ನೀವು 40 ರೂಪಾಯಿ ಕೊಡ್ರಿ ಹಾಗೆ ಹೀಗೆ ಅಂತ ಬಾರ್ಗೇನ್ ಮಾಡಿ ಅದನ್ನ ಕಮ್ಮಿ ಮಾಡಿದ್ರೆ ಅವರು ಎಕ್ಸ್ಟ್ರಾ ಆಶೀರ್ವಾದ ಹಾಕಿ ನಿಮ್ಗೆ ಕೊಡ್ತಾರೆ 1 kg. ಆ extra ಆಶೀರ್ವಾದ ಮನೆಯವ್ರಿಗೆಲ್ಲ ಸಿಕ್ಬಿಡುತ್ತೆ ಆಮೇಲೆ. ನೀವು ಆ ಆಲೂಗಡ್ಡೆನ ತಂದು ಮನೆಯಲ್ಲಿ ಬ್ಯೂಟಿಫುಲ್ ಮಸಾಲ ದೋಸೆ ಮಾಡಿ ಹಸ್ಬೆಂಡ್ ಗೆ ಮಕ್ಕಳಿಗೆ ಕೊಡ್ತೀರಾ. ಅವ್ರು ತಿಂತಾರೆ, 3 ಗಂಟೆ ಆದ್ಮೇಲೆ ಹೊಟ್ಟೆ ಹೆವಿ ಆಗ್ತಾ ಇದೆ ಅನ್ಸುತ್ತೆ ಅಂತಾರೆ ಹೇಳ್ತಾರೆ. ಯಾಕೆ ಹೇಳ್ತಾರೆ? ಆಶೀರ್ವಾದ. ಆಶೀರ್ವಾದ ಜೊತೆಗೆ ಆಲೂಗಡ್ಡೆ ಬಂತು. ಹೌದಾ? ಸೊ ಯು ಹ್ಯಾವ್ ಟು ಬಿ ಕೇರ್ಫುಲ್, ಡೋಂಟ್ ಬಾರ್ಗೈನ್. ನಿಮಗೆ ನೋಡಿ ಅವ್ರು ಹೇಳಿದ್ದಾರೆ ಅಂದ್ರೆ ದಟ್ ಮೀನ್ಸ್ ದೇರ್ ಇಸ್ ಸಮ್ ಅಕೌಂಟ್ ವಿತ್ ಯು. ಅರ್ಥ ಆಯ್ತಾ? Yes, sir. ಓಕೆ, ದಿಸ್ ಇಸ್ ಪಾಯಿಂಟ್ ನಂಬರ್ 1. ಸಮಟೈಮ್ಸ್ ಗ್ರೀಡಿನೆಸ್ ಅವ್ರ ಕಡೆಯಿಂದ ಗ್ರೀಡಿನೆಸ್ ಕೂಡ ಇರುತ್ತೆ ಅಂತನಾ? ನಿಮ್ಮ ಮುಖ ನೋಡಿ ಅವರು ನಿಮ್ಗೆ ರೇಟ್ ಹೇಳಿದ್ದಾರೆ. ಓಕೆ ಅಣ್ಣ. ನಿಮ್ಮ ಇಮಿಡಿಯೇಟ್ಲಿ ಹೋಗಿದ್ದು ನಿಮ್ ಜೊತೆಗೆ ಇನ್ನೊಬ್ರು ಬಂದ್ರು, ಅವರಿಗೆ ಅವರು 30 ರೂಪಾಯಿ 25 ರೂಪಾಯಿ ಹೇಳ್ಬೋದು. Now where is the greediness? ಓಕೆ ಅಣ್ಣ, ಓಕೆ ಅಣ್ಣ. No, but why are we doubting or why are we judging that she is greedy? ಸಂಸ್ಕಾರ. We cannot judge. Our ಸಂಸ್ಕಾರ ನೋಡಿ ಅಲ್ಲಿ ಬಂತು. ಎಸ್ ಅಣ್ಣ, ಎಸ್ ಅಣ್ಣ. ಅವರಿಗೆ ಆಸೆ ಜಾಸ್ತಿ ಅಂತ ನಮಗೆ ಮನಸ್ಸಿಗೆ ಬಂತು ಅಂದ್ರೆ ನನ್ನಲ್ಲಿ ಆಸೆ ಇದೆ ಅಂತ ಅರ್ಥ. ಈಗ ಯಾರಾದ್ರೂ ತರಕಾರಿ ಫ್ರೀ ಆಗಿ ಒಬ್ರು ತಗೊಂಡ್ಬರ್ತಾರೆ, ಅವ್ರಾದ್ರೆ ಫ್ರೀ ಆಗಿ ತಂದು ತಿಂತಾರೆ, ನಾವಾದ್ರೆ ಪೇ ಮಾಡ್ಬೇಕು ಅಂತ ನಾವು ಜಲಸಿ ಫೀಲ್ ಮಾಡಿದ್ರೆ ಅವರಿಗೆ ಪ್ರಾಬ್ಲಮ್ ಅಥವಾ ನಮಗೆ ಪ್ರಾಬ್ಲಮ್? ಅವರಿಗೆ ಪ್ರಾಬ್ಲಮ್ ಆಗಲ್ಲ, ನಮಗೆ ಪ್ರಾಬ್ಲಮ್ ಆಗುತ್ತೆ. ಓಕೆ, ದಯವಿಟ್ಟು ಕೇರ್ಫುಲ್ ವಿತ್ ಎವ್ರಿ ಒನ್. ತರಕಾರಿ ಅವರಾಗ್ಲಿ ಯಾರೇ ಅವರಾಗ್ಲಿ, ಯು ಹ್ಯಾವ್ ಟು ಬಿ ಕೇರ್ಫುಲ್. ಓಕೆನಾ? Yes, sir. ಸರ್, ಈಗೆಲ್ಲ ಜಾಸ್ತಿ ಮಾಡ್ತಾ ಇರ್ತಾರಲ್ವಾ, ಗೊತ್ತಿದ್ದು ಕೊಡ್ಬೇಕಾಗತ್ತಾ? ನಿಮಗೆ ನೋಡಿ ಅಲ್ವಾ ಅಮ್ಮ, ನಿಮ್ಮ ಈಗ ಐ ವಿಲ್ ಟೆಲ್ ಯು ಒನ್ ಥಿಂಗ್. ಒಂದ್ ಸಿಂಪಲ್ ಎಕ್ಸಾಂಪಲ್. ಒಂದು ಆಟೋ ನಿಮ್ಗೆ ಅರ್ಜೆಂಟ್ ಆಗಿ ನಿಮ್ಗೆ ಎಲ್ಲೋ ಹೋಗ್ಬೇಕು, ನೀವು ಆಟೋ ಹಿಡಿತೀರಾ, ಆಟೋ ಅಲ್ಲಿ ಕೂತ್ಕೊಳ್ತೀರಾ. ಆಟೋ ಅಲ್ಲಿ ಕೂತ್ಕೊಳ್ಳುವಾಗ ನಿಮ್ ಮನ್ಸಲ್ಲಿ ಏನಿರುತ್ತೆ? ದಿಸ್ ಆಟೋ ಫೆಲೋಸ್ ಆರ್ ಆಲ್ ಲೈಕ್ ದಿಸ್, ದೇ ವಿಲ್ ಆಸ್ಕ್ ಫಾರ್ ಮೋರ್. ಬೇಕು ಅಂತ ಎಲ್ಲೆಲ್ಲೋ ಕರ್ಕೊಂಡು ಹೋಗ್ತಾರೆ ಅಂತ. ಅವಾಗ ಏನಾಗತ್ತೆ ಹೇಳಿ? ಅವನು ಆ ವೈಬ್ರೇಷನ್ ಅವನಿಗೆ ಹೋಗುತ್ತೆ, ಆಶೀರ್ವಾದ ಅವನಿಗೆ ಹೋಗುತ್ತೆ. ಅವನೇನ್ ಮಾಡ್ತಾನೆ? ನೀವು ಇಳಿಯುವಾಗ ಜಾಸ್ತಿ ಕೇಳ್ತಾನೆ. ಯಾಕೆ ಕೇಳ್ತಾನೆ? ನೀವು ಅವನಿಗೆ ಆಶೀರ್ವಾದ ಕೊಟ್ಬಿಟ್ಟಿದ್ದೀರಾ. ಏನ್ ಆಶೀರ್ವಾದ ಕೊಟ್ಟಿದ್ದೀರಾ? That he will ask more. he is going to demand more ಅಂತ ಆಶೀರ್ವಾದ ಕೊಟ್ಟಿದ್ದೀರಾ. ಆದ್ರೆ ನೀವು ಆಟೋ ಅಲ್ಲಿ ಕೂತ್ಕೊಳ್ಳುವಾಗ ಈಸ್ ಅ ಗುಡ್ ಆಟೋ ಫೆಲೋ, ಅವ್ರು ನನಗೆ ಕರೆಕ್ಟ್ ಆಗಿ ಕರ್ಕೊಂಡು ಹೋಗ್ತಾರೆ, ಅವ್ರು ಏನು ಹೆಚ್ಚಿಗೆ ಕೇಳಲ್ಲ ಅಂತ ಒಂದು ಸಂಕಲ್ಪ ಮಾಡಿ ಇಳಿಯುವಾಗ ನಿಮ್ಗೆ ಅವನೇನು ಕೇಳಲ್ಲ, ಖುಷಿಯಾಗಿ ನಗ್ನಗ್ತಾ ಕೊಡ್ತಾನೆ. ಹೌದಾ ಇಲ್ವೋ? ಎಸ್ ಅಣ್ಣ, ಎಕ್ಸ್ಪೆರಿಮೆಂಟೆಡ್ ಅಣ್ಣ, ಇದು ರಿಸಲ್ಟ್ ಬಂದಿದೆ ಅಣ್ಣ ಇದು. ರಿಸಲ್ಟ್ ಬಂದಿದೆ ತಾನೆ? ಎಸ್, ಎಸ್ ಅಣ್ಣ. Okay, so my request to you is, whenever you get into a taxi, whenever you get into an auto rickshaw, whenever you are using someone, my request to you is the transaction of the energy. ನಿಮ್ಮಿಂದ ಏನ್ ಎನರ್ಜಿ ಹೋಗುತ್ತೆ ಅದು ಪಾಸಿಟಿವ್ ಇರ್ಲಿ. Please come to Namaskara Mudra. 3 Omkaras, please.
Visualize the whole world. Sarve bhavantu sukhinah. Sarve santu niramaya. Sarve bhadrani pashyantu ma kaschid dukkha bhag bhavet. Om Shanti Shanti Shanti. Release both the hands. Rub both the palms. Form a cup and keep them on the eyes. Slowly open your eyes, flipping the eyelids. Namaste. God bless you all. May all of you be healthy, wealthy, wisdom filled, happy, and prosperous. Have a nice day. Please take care. Om Shanti.